ಇರಾನ್ ಯುದ್ಧದಿಂದಾಗಿ ಆಟೋ ಚಾಲಕರ ಬದುಕಿಗೆ ಈಗ ಕೊಳ್ಳಿ ಬಿದ್ದಿದೆ. ಯುದ್ಧದ ಪರಿಣಾಮ ಭಾರತದಲ್ಲಿ ಆಟೋ ಚಾಲಕರ ಬದುಕಿಗೆ ಬೆಂಕಿ ಬಿದ್ದಂತಾಗಿದೆ. ಯುದ್ಧದ ಪರಿಣಾಮ ಭಾರತದಲ್ಲಿ ಆಟೋ ಚಾಲಕರ ಬದುಕಿಗೆ ಬೆಂಕಿ ಬಿದ್ದಂತಾಗಿದೆ. 56 ರೂಪಾಯಿ ಇದ್ದಂತಹ LPG ದರ ಈಗ 90 ರಿಂದ 95 ರೂಪಾಯಿಗೆ ಏರಿಕೆ ಮಾಡಲಾಗ್ತಾ ಇದೆ. ರಾಜಧಾನಿಗೆ ಗ್ಯಾಸ್ ಟ್ರಬಲ್, ಆಟೋ ಪ್ರಯಾಣ ದರ ಏರಿಕೆಯಾಗುತ್ತಾ? ಬರೋಬ್ಬರಿ 39% ಹೆಚ್ಚಾಗಲಿದೆ ಆಟೋ ಪ್ರಯಾಣದ ದರ ಏರಿಕೆ. ಬೆಂಗಳೂರು ಓಡಾಡಬೇಕಂದ್ರೆ ಜೇಬು ತುಂಬಾ ದುಡ್ಡು ಇರಲೇಬೇಕು. ಆಟೋ ಮಿನಿಮಮ್ ಮೀಟರ್ ದರ ಈಗ 36 ರೂಪಾಯಿಯಿಂದ 50ಕ್ಕೆ ಏರಿಸಲು ಮನವಿ. ಪ್ರತಿ ಕಿಲೋಮೀಟರ್ ದರವನ್ನ 18 ರಿಂದ 25ಕ್ಕೆ ಹೆಚ್ಚಿಸಲು ಮನವಿಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಗ್ರಾಹಕರಿಗೆ ಹೊರೆಯಾಗುತ್ತದೆ, ಆಟೋ ಚಾಲಕರಿಗೆ ಬೇರೆ ಆಯ್ಕೆಗಳಿಲ್ಲ. ಇದೀಗ ಇರಾನ್ನಲ್ಲಿ ಯುದ್ಧ ಆಗ್ತಾ ಇರುವ ಇರಾನ್ನ ಯುದ್ಧ ಈಗ ಆಟೋ ಚಾಲಕರ ಬದುಕಿಗೆ ಕೊಳ್ಳಿ ಬಿದ್ದಂತಾಗಿದೆ. ಯುದ್ಧದ ಪರಿಣಾಮ ಭಾರತದಲ್ಲಿ ಆಟೋ ಚಾಲಕರ ಬದುಕಿಗೆ ಬೆಂಕಿ ಬಿದ್ದಿದೆ. ಖಂಡಿತ ಬೀಳುತ್ತೆ ಮೇಡಮ್. ಯಾಕೆ ಅಂತ ಹೇಳಿದ್ರೆ ಈಗ ಸಿಟಿಯಿಂದ ಬಿಟ್ಟು ಹೊರಗಡೆ ಹೋಯ್ತು, ಆ ಕಡೆ ಹೋಯ್ತು ಎಲ್ಲ IT BT ಅವರನ್ನೇ ನಮಗೆ ಡ್ಯೂಟಿ ಕೊಡುವಂಥದ್ದು, ಆನ್ಲೈನ್ ಬಾಡಿಗೆಗಳು ಬರುವಂಥದ್ದು, ಅದರಿಂದ ಕೆಲವೊಂದು ಹೊಡೆತಗಳು ಬೀಳುತ್ತೆ. ಅದ್ರ ಜೊತೆಗೆ ಇವಾಗ ಆಗ್ತಿರೋ ಪ್ರೆಷರ್ಗಳು ಏನಂತ ಹೇಳಿದ್ರೆ, ಈಗ ಮೊದಲೆಲ್ಲ LPG ಸಮಸ್ಯೆ ಇತ್ತು, ಈಗ CNG ಸಮಸ್ಯೆನೂ ಕೂಡ ಶುರು ಆಗ್ತಾ ಇದೆ. ಇನ್ನು ಮುಂದೆ ಏನೇನಾಗುತ್ತೆ ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಹೊಡ್ತಾ ಬೀಳೋದಂತೂ ಎಲ್ಲಿ ಸುತ್ತಿ ಬಳಸಿ ಏನೇ ಸಮಸ್ಯೆ ಆದ್ರೂ ಡ್ರೈವರ್ಗಳಿಗೆ ಮಾತ್ರ ಹೊಡ್ತಾ ಬೀಳೋದಂತೂ ಖಂಡಿತವಾಗಿ ಅದು ಆಗುತ್ತೆ ಮೇಡಮ್. ಹೊಡ್ತಾ ಬೀಳುತ್ತೆ, ಯಾಕೆ ಬೀಳಲ್ಲ? ಇವಾಗ ನೀವು ಬಂದಿರ್ತೇನೆ ಆಟ ಹತ್ತೋದು, ನೀವು ಬಂದು ಮನೇಲಿ ಕುಂತ್ಕೊಂಡ್ರೆ ಆಟ ಯಾರು ಹತ್ತಾರೆ? ಇವಾಗ ಬೀಳುತ್ತೆ, ಹೊರಗೆ ಬೀಳುತ್ತೆ, ಬೀಳದೇ ಇರುತ್ತೆ ಇರಲ್ಲ. ಯಾಕೆ ಇವಾಗ ಗ್ಯಾಸ್ ರೇಟ್ ಜಾಸ್ತಿ, ಇದುವರೆ ಮಾಡಿ ಇದ್ದು ತೊಂದರೆ. ಇವಾಗ ಆವಾಗಿಂದ ಪ್ರಧಾನಿ ಮೋದಿ ಮಿತ ಮಂತ್ರದ ಬೆನ್ನಲ್ಲೇ ಆತಂಕ ಎದುರಾಗಿದೆ. ದೇಶದಲ್ಲಿ ಶುರುವಾಯಿತು ಆರ್ಥಿಕ ಎಮರ್ಜೆನ್ಸಿ. ಆಟೋ ಕ್ಯಾಬ್ ಚಾಲಕರಿಗೆ ಮತ್ತೆ ಟೆನ್ಷನ್ ಶುರುವಾಗ್ತಾ ಇದೆ. ವರ್ಕ್ ಫ್ರಮ್ ಹೋಮ್ ಫಿಕ್ಸ್ ಆದ್ರೆ ಚಾಲಕರಿಗೆ ಕಷ್ಟ ಆಗುತ್ತೆ. IT ಕಂಪನಿಗಳ ಕಾರ್ಮಿಕರನ್ನೇ ನಂಬಿದ್ದಾರೆ ಆಟೋ ಚಾಲಕರು. ಆಟೋ ಹಾಗೂ ಟ್ಯಾಕ್ಸಿ ಚಾಲಕರಿಗೆ ಆರ್ಥಿಕ ಹೊರೆ ಬೀಳುತ್ತೆ. IT ಕಂಪನಿ ಉದ್ಯೋಗಿಗಳ ಪಿಕಪ್ ಡ್ರಾಪ್ಗೆ ಆಗಲಾಗುತ್ತೆ. LPG ಗ್ಯಾಸ್ ಕೊರತೆಯಿಂದ ಸಂಕಷ್ಟದಲ್ಲಿದ್ದಾರೆ ಚಾಲಕರು. ಒಂದ್ ಕಡೆ ಗ್ಯಾಸ್ ಕೊರತೆ, ಮತ್ತೊಂದ್ ಕಡೆ ಬೆಲೆ ಏರಿಕೆ. ಕೋವಿಡ್ ಮಾದರಿಯ ಸ್ಥಿತಿ ಮರುಕಳಿಸುವ ಭೀತಿ ಎದುರಾಗಿದೆ ರಾಜ್ಯದಲ್ಲಿ. ಪ್ರಧಾನಿ ಮೋದಿ ಮಿತ ಮಂತ್ರದ ಬೆನ್ನಲ್ಲೇ ಇದೀಗ ಆತಂಕ ಶುರುವಾಗಿರುವಂತದ್ದು. ದೇಶದಲ್ಲಿ ಶುರುವಾಯಿತು ಆರ್ಥಿಕ ಎಮರ್ಜೆನ್ಸಿ. ಆಟೋ ಕ್ಯಾಬ್ ಚಾಲಕರಿಗೆ ಮತ್ತೆ ಟೆನ್ಷನ್ ಶುರುವಾಗ್ತಾ ಇದೆ. ವರ್ಕ್ ಫ್ರಮ್ ಹೋಮ್ ಫಿಕ್ಸ್ ಆದ್ರೆ ಆಟೋ ಚಾಲಕರಿಗೆ ಕಷ್ಟ ಆಗುತ್ತೆ. IT ಕಂಪನಿಗಳ ಕಾರ್ಮಿಕರನ್ನೇ ನಂಬಿದ್ದಾರೆ ಚಾಲಕರು. ಆಟೋ ಹಾಗೆ ಟ್ಯಾಕ್ಸಿ ಚಾಲಕರಿಗೆ ಆರ್ಥಿಕ ಹೊರೆಯಾಗುತ್ತೆ. IT ಕಂಪನಿ ಉದ್ಯೋಗಿಗಳ ಪಿಕಪ್ ಡ್ರಾಪ್ಗೆ ಹಾಕಲಾಗುತ್ತೆ. LPG ಗ್ಯಾಸ್ ಕೊರತೆಯಿಂದ ಸಂಕಷ್ಟದಲ್ಲಿದ್ದಾರೆ ಈಗಾಗಲೇ ಚಾಲಕರು. ಒಂದ್ ಕಡೆ ಗ್ಯಾಸ್ ಕೊರತೆಯಾಗಿದ್ರೆ ಮತ್ತೊಂದ್ ಕಡೆ ಬೆಲೆ ಏರಿಕೆ. ಕೋವಿಡ್ ಮಾದರಿಯ ಸ್ಥಿತಿ ಮತ್ತೆ ಮರುಕಳಿಸುವ ಭೀತಿ ಎದುರಾಗಿದೆ ರಾಷ್ಟ್ರದಲ್ಲಿ. ಪ್ರಧಾನಿ ಮೋದಿ ಮಿತ ಮಂತ್ರದ ಬೆನ್ನಲ್ಲೇ ಇದೀಗ ಆತಂಕ ಮನೆ ಮಾಡಿದೆ ದೇಶದಲ್ಲಿ ಶುರುವಾಯಿತು ಆಲ್ರೆಡಿ ಆರ್ಥಿಕ ಎಮರ್ಜೆನ್ಸಿ. ಆಟೋ ಮತ್ತೆ ಕ್ಯಾಬ್ ಚಾಲಕರಿಗೆ ಮತ್ತೆ ಟೆನ್ಷನ್ ಶುರುವಾಗ್ತಾ ಇದೆ. ಮೋದಿ ಮಿತ ಮಂತ್ರದ ಬೆನ್ನಲ್ಲೇ ಇದೀಗ ವರ್ಕ್ ಫ್ರಮ್ ಹೋಮ್ ಫಿಕ್ಸ್ ಆದ್ರೆ ಚಾಲಕರಿಗೆ ತುಂಬಾನೇ ಕಷ್ಟ ಆಗುತ್ತೆ. IT ಕಂಪನಿಗಳ ಕಾರ್ಮಿಕರನ್ನೇ ನಂಬಿಕೊಂಡಿದ್ದಾರೆ ಚಾಲಕರು. ಆಟೋ ಹಾಗೆ ಟ್ಯಾಕ್ಸಿ ಚಾಲಕರಿಗೆ ಆರ್ಥಿಕ ಹೊರೆಯಾಗುತ್ತೆ. IT ಕಂಪನಿ ಉದ್ಯೋಗಿಗಳ ಪಿಕಪ್ ಡ್ರಾಪ್ಗೆ ನೀಡಿದ್ರೆ ಒಂದು ವೇಳೆ ಇವರಿಗೆ ತುಂಬಾನೇ ಕಷ್ಟ ಆಗುತ್ತೆ. ಆಟೋ ಹಾಗೆ ಟ್ಯಾಕ್ಸಿ ಚಾಲಕರಿಗೆ LPG ಗ್ಯಾಸ್ ಕೊರತೆಯಿಂದ ಸಂಕಷ್ಟದಲ್ಲಿದ್ದಾರೆ ಈಗಾಗಲೇ ಚಾಲಕರು. ಒಂದ್ ಕಡೆ ಗ್ಯಾಸ್ ಕೊರತೆಯಾಗಿದ್ರೆ ಮತ್ತೊಂದ್ ಕಡೆ ಬೆಲೆ ಏರಿಕೆಯ ಭೀತಿ ಎದುರಾಗಿರುವಂತದ್ದು. ಕೋವಿಡ್ ಮಾದರಿಯ ಸ್ಥಿತಿ ಮತ್ತೆ ಮರುಕಳಿಸುತ್ತಾ ಅನ್ನುವಂತಹ ಭೀತಿ ಎದುರಾಗಿದೆ. ಖಂಡಿತ ಬೀಳುತ್ತೆ ಮೇಡಮ್. ಯಾಕೆ ಅಂತ ಹೇಳಿದ್ರೆ ಈಗ ಸಿಟಿಯಿಂದ ಬಿಟ್ಟು ಹೊರಗಡೆ ಹೋಯ್ತು, ಆ ಕಡೆ ಹೋಯ್ತು ಎಲ್ಲ IT BT ಅವರನ್ನೇ ನಮಗೆ ಡ್ಯೂಟಿ ಕೊಡುವಂಥದ್ದು, ಆನ್ಲೈನ್ ಬಾಡಿಗೆಗಳು ಬರುವಂಥದ್ದು, ಅದರಿಂದ ಕೆಲವೊಂದು ಹೊಡೆತಗಳು ಬೀಳುತ್ತೆ. ಅದ್ರ ಜೊತೆಗೆ ಇವಾಗ ಆಗ್ತಿರೋ ಪ್ರೆಷರ್ಗಳು ಏನಂತ ಹೇಳಿದ್ರೆ, ಈಗ ಮೊದಲೆಲ್ಲ LPG ಸಮಸ್ಯೆ ಇತ್ತು, ಈಗ CNG ಸಮಸ್ಯೆನೂ ಕೂಡ ಶುರು ಆಗ್ತಾ ಇದೆ.
ಇನ್ನು ಮುಂದೆ ಏನೇನಾಗುತ್ತೆ ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಹೊಡ್ತಾ ಬೀಳೋದಂತೂ ಎಲ್ಲಿ ಸುತ್ತಿ ಬಳಸಿ ಏನೇ ಸಮಸ್ಯೆ ಆದ್ರೂ ಡ್ರೈವರ್ಗಳಿಗೆ ಮಾತ್ರ ಹೊಡ್ತಾ ಬೀಳೋದಂತೂ ಖಂಡಿತವಾಗಿ ಅದು ಆಗುತ್ತೆ ಮೇಡಮ್. ಈಗ ಹೊಡ್ತಾ ಬೀಳುತ್ತೆ, ಯಾಕೆ ಬೀಳಲ್ಲ? ಅಯ್ಯೋ ನೀವು ಬಂದಿರ್ತೇನೆ ಆಟ ಹತ್ತೋದು, ನೀವು ಬಂದು ಮನೇಲಿ ಕುಂತ್ಕೊಂಡ್ರೆ ಆಟ ಯಾರು ಹತ್ತಾರೆ? ಇವಾಗ ಬೀಳುತ್ತೆ, ಹೊರಗೆ ಬೀಳುತ್ತೆ, ಬೀಳದೇ ಇರುತ್ತೆ ಇರಲ್ಲ. ಯಾಕೆ ಇವಾಗ ಗ್ಯಾಸ್ ರೇಟ್ ಜಾಸ್ತಿ, ಇದುವರೆ ಮಾಡಿ ಇದ್ದದ್ದು ತೊಂದರೆ. ಇವಾಗ ಆವಾಗಿಂದ ಹೇಳ್ತಾನೆ ಬಂದಿದೆ, ಸ್ಕೂಟ್ರುಗಳು ಅವೆಲ್ಲನೂ ನಿಲ್ಲಿಸ್ತೀವಿ ಅಂತ, ಅದು ಯಾವ ನಿಲ್ಲಿಸವೇ ಇಲ್ಲ. ಈಗ ಈ ಥರ ನೋಡಿ ಆಟ ಉದ್ದು ಕಾರ್ ಲೈ ನಿಂತವೆ. ಯಾವುದೋ ಒಂದು ಇದು ಓಲಾದವ್ರು ಅವ್ರಿಗೆ ಕೊಡ್ತಾರೆ, 2 ಕಿಲೋಮೀಟ್ರ್ ಕೊಡ್ತಾರೆ ಪಿಕಪ್ ಡ್ರಾಪ್, ಹೋಗೋಕ್ಕಾಗಲ್ಲ. ಇಲ್ಲಿ ಪಿಕಪ್ ಮಾಡೋದು ಯಾರು ಬರೋದೇ ಇಲ್ಲ ಅಂಥದ್ದು. ಇವಾಗ ವರ್ಕ್ ಫ್ರಮ್ ಅಂದರೆ ಇದ್ದು ಕಷ್ಟನೇ. ಏನಿಲ್ಲ ಮೇಡಮ್, ಇವೆಲ್ಲ ಗ್ಯಾಸ್ ರೇಟ್ ಎಲ್ಲ ಜಾಸ್ತಿ ಆಗಿಬಿಟ್ಟಿದೆ, ಏನು ಮಾಡೋಕ್ತಿಲ್ಲ, ಎಲ್ಲ ಬಾಡಿಗೆನೇ ಇಲ್ಲ, ತುಂಬ ಕಷ್ಟ ಆಗುತ್ತೆ. ಎಲ್ಲರೂ ಅಷ್ಟೇ ಕಷ್ಟಪಡ್ತವ್ರೆ. ಖಂಡಿತ ಬೀಳುತ್ತೆ ಮೇಡಮ್. ಯಾಕೆ ಅಂತ ಹೇಳಿದ್ರೆ ಈಗ ಸಿಟಿಯಿಂದ ಬಿಟ್ಟು ಹೊರಗಡೆ ಹೋಯ್ತು ಆ ಕಡೆ ಹೋಯ್ತು ಎಲ್ಲ IT ಬಿಟಿಯವರೇ ನಮಗೆ ಡ್ಯೂಟಿ ಕೊಡುವಂಥದ್ದು, ಆನ್ಲೈನ್ ಬಾಡಿಗೆಗಳು ಬರುವಂಥದ್ದು, ಅದರಿಂದ ಕೆಲವೊಂದು ಹೊಡೆತಗಳು ಬೀಳುತ್ತೆ. ಅದ್ರ ಜೊತೆಗೆ ಇವಾಗ ಆಗ್ತಿರೋ ಪ್ರೆಷರ್ಗಳು ಏನಂತ ಹೇಳಿದ್ರೆ, ಈಗ ಮೊದಲೆಲ್ಲ LPG ಸಮಸ್ಯೆ ಇತ್ತು, ಈಗ CNG ಸಮಸ್ಯೆನೂ ಕೂಡ ಶುರು ಆಗ್ತಾಯಿದೆ. ಇನ್ನು ಮುಂದೆ ಏನೇನಾಗುತ್ತೆ ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಹೊಡ್ತಾ ಬೀಳೋದಂತೂ ಎಲ್ಲಿ ಸುತ್ತಿ ಬಳಸಿ ಏನೇ ಸಮಸ್ಯೆ ಆದ್ರೂ ಡ್ರೈವರ್ಗಳಿಗೆ ಮಾತ್ರ ಹೊಡ್ತಾ ಬೀಳೋದಂತೂ ಖಂಡಿತವಾಗಿ ಅದು ಆಗುತ್ತೆ ಮೇಡಮ್. ಈಗ ಹೊಡ್ತಾ ಬೀಳುತ್ತೆ, ಯಾಕೆ ಬೀಳಲ್ಲ? ಅಯ್ಯೋ ನೀವು ಬಂದಿರ್ತೇನೆ ಆಟ ಹತ್ತೋದು, ನೀವು ಬಂದು ಮನೇಲಿ ಕುಂತ್ಕೊಂಡ್ರೆ ಆಟ ಯಾರು ಹತ್ತಾರೆ? ಇವಾಗ ಬೀಳುತ್ತೆ, ಹೊರಗೆ ಬೀಳುತ್ತೆ, ಬೀಳದೇ ಇರುತ್ತೆ ಇರಲ್ಲ. ಯಾಕೆ ಇವಾಗ ಗ್ಯಾಸ್ ರೇಟ್ ಜಾಸ್ತಿ, ಇದುವರೆ ಮಾಡಿ ಇದ್ದದ್ದು ತೊಂದರೆ. ಇವಾಗ ಆವಾಗಿಂದ ಹೇಳ್ತಾನೆ ಬಂದಿದೆ, ಸ್ಕೂಟ್ರುಗಳು ಅವೆಲ್ಲನೂ ನಿಲ್ಲಿಸ್ತೀವಿ